ಉದ್ದೇಶಿ ಮಾತಾಡಿದಾಗಿದೆ. ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ವಿಷಯವೇನೆಂದರೆ, ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ಹೊಸ ತಾಲೂಕಾ ಕೇಂದ್ರ ಆಗಿದ್ದ ಕಾರಣ ಸರ್ಕಾರದ ಕಡೆಯಿಂದ ಪ್ರಜಾಸೌಧದ ಒಂದು ನಿರ್ಮಾಣಕ್ಕೆ ಸರ್ಕಾರದ ಕಡೆಯಿಂದ 25 ಕೋಟಿ ರೂಪಾಯಿ ಏನೋ ಸರ್ಕಾರದವರು ಮಂಜೂರು ಮಾಡಿದ್ದಾರೆ. ಆ ಕಾರಣಾಂತರದಿಂದ ಜಾಗದ ವ್ಯವಸ್ಥೆಯಾಗ ಪ್ರಜಾಸೌಧ ಎಲ್ಲಿ ಕಟ್ಟಬೇಕು ಅಂತ ಒಂದು ಸಮಸ್ಯೆ ಬಂದಾಗ ಎಲ್ಲ ಊರಿನ ಜನರು, ಯಡ್ರಾಮಿ ತಾಲೂಕಿನ ಎಲ್ಲ ಜನರು ಕೂಡಿಕೊಂಡು ಒಂದು ಒಳ್ಳೆಯ ಜಾಗ, ಸುಂದರವಾದಂಥ ಜಾಗ ಹುಡುಕಿದಾಗ ಅದು ಒಂದು ಯಡ್ರಾಮಿಯ ಪೂರ್ವ ಭಾಗದಲ್ಲಿ, ಯಡ್ರಾಮಿಯಿಂದ ಜೋರಿಗೆ ಹೋಗುವಾಗ ಬಲಭಾಗಕ್ಕೆ ಒಂದು ಒಳ್ಳೆಯ ಎತ್ತರದಲ್ಲಿ ಇದೆ. ಒಂದು ಉದಾಹರಣೆಗೆ ಬೆಳಗಾವಿಯಲ್ಲಿ ವಿಧಾನಸೌಧ ಆ ಟೈಪ್ ಇದೆ. ಆ ಕಾರಣದಿಂದ ಅದೇ ಜಾಗದಲ್ಲಿ ನಿರ್ಮಾಣ ಮಾಡೋದು ಸೂಕ್ತ ಅಂತ ಹೇಳಿ ಎಲ್ಲ ಜನರು, ಎಲ್ಲ ಒಂದು ಯಡ್ರಾಮಿ ತಾಲೂಕಿನ ಜನರು ಕೂಡಿಕೊಂಡು ಒಂದು ಮೀಟಿಂಗ್ ಮಾಡಿ ಆ ಜಾಗ ಮಠಕ್ಕೆ ಸೇರಿದ ಜಾಗ. ಮತ್ತು ಮುಚ್ಚದ ಅಂದರೆ ಮಠಕ್ಕೆ ಸಾರ್ವಜನಿಕಲ್ಲ, ಮಠ ಸ್ವಂತ ಕಟ್ಟಡ, ಸ್ವಂತ ಮಾಲೀಕತ್ವ ಜಾಗ, ಭಕ್ತರ ಕೊಟ್ಟಿದ್ದ ಜಾಗ ಅಲ್ಲ. ಆ ಜಾಗವನ್ನು ಕೇಳಿಕೊಂಡು ಅವರು ಕೂಡ ತನ್ನ ಸ್ವಂತ ಜಾಗ ಇದ್ದರೂ ಕೂಡ ನಾನು ಎಲ್ಲ ವಿಚಾರ ಮಾಡ್ತೀನಿ, ಎಲ್ಲ ಒಂದು ತಾಲೂಕಿನ ಜನರಲ್ಲಿ ವಿಚಾರ ಮಾಡ್ತೀನಿ, ಮುಖಂಡರಲ್ಲಿ ವಿಚಾರ ಮಾಡ್ತೀನಿ, ಎಲ್ಲ ಜನರು, ಅದರಲ್ಲಿ ಒಂದೇ ಸಮಾಜ ಜನ ಅಲ್ಲ, ಎಲ್ಲ ಜನರು ಸಮಾಜದಲ್ಲಿ ಕೇಳಿಕೊಂಡು ಒಂದು ನಿರ್ಣಯ ತಗೋತೀನಿ ಕೇಳಿಕೊಂಡಾಗ ಎಲ್ಲ ಜನರು ಕೂಡಿಕೊಂಡು ಅದಕ್ಕೆ ಒಂದು ಮೀಟಿಂಗ್ ಮಾಡಿ, ಅದು ಪ್ರೊಸೆಸ್ ಒಂದು ವರ್ಷ ನಡೆದ ಆ ವಿಷಯ ಬೇರೆ. ಕೊನೆಯದಾಗಿನದ ಅವರು ಒಂದು ಮೀಟಿಂಗ್ ಮಾಡಿ ಎಲ್ಲರೂ ಒಪ್ಪಿದ್ರು, ಎಲ್ಲ ಕೊಡ್ರಿ, ಅದೇ ರೊಕ್ಕ ತೊಗೊಂಡಿರೋದ ಒಂದು ಮಠಕ್ಕೆ ಏನದ ಒಂದು ನಿಮ್ಮ ವೆಚ್ಚ ಮಾಡಿ ಮಠಕ್ಕೆ ಏನದ ಇದು ಮಾಡಿ ಅನ್ನೋದ ಅಭಿವೃದ್ಧಿ ಮಾಡಿರಿ ಮಠ ಅಂತ ಕೇಳಿಕೊಂಡಾಗ ಎಲ್ಲರೂ ಕೂಡಿಕೊಂಡು ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಜವರ್ಗಿಯ ಶಾಸಕರಾದಂಥ ಶ್ರೀಮಾನ್ ಅಜಯ್ ಸಿಂಗ್ ಸಾಹೇಬರು, ಟಿಕೆಟ್ ಅಧ್ಯಕ್ಷರು, ಅವರನ್ನು ಕೂಡ ನಾವು ಕೇಳ್ಕೊಂಡೆವು, ಸರ್ ಇದು ಹೆಂಗಾರ ಮಾಡಿ ಜಾಗ ಹಿಂಗೆ ಮಾಡಿ ಅಂದಾಗ ತಮ್ಮ ಸ್ವಂತ ಫೌಂಡೇಶನ್, ಧರ್ಮಸಿಂಗ್ ಆ್ಯಂಡ್ ಫೌಂಡೇಶನ್ ಇದೆ, ಆ ಫೌಂಡೇಶನ್ ಮುಖಾಂತರ ಅವರು ತಮ್ಮ ಸ್ವಂತ ದುಡ್ಡಿನಲ್ಲಿ 1 ಕೋಟಿ ರೂಪಾಯಿ ಏನದ ಸ್ವಂತ ಕೊಟ್ಟು ಖರೀದಿ ಮಾಡಿದ್ದಾರೆ. ಆ ಜಾಗವನ್ನು ಇವತ್ತಿನ ದಿವಸ ಸರ್ಕಾರಕ್ಕೆ ಒಪ್ಪಿಸ್ತಾ ಇದ್ದಾರೆ. ಅದೇ ಜಾಗದಲ್ಲಿ ನಿರ್ಮಾಣ ಆಗಬೇಕಂತ ಕೇಳಿಕೊಂಡು ಅದೇ ಜಾಗದಲ್ಲಿ ನಿರ್ಮಾಣ ಮಾಡಬೇಕಂತ ಅವ್ರದ್ದು ವಿಚಾರ ಬಂದು ಇವತ್ತಿನ ದಿವಸ ನಾವು ಮಾಡಿದ್ದೇವೆ. ಇದು ಸಹಿಸಲಾಗದ ಕೆಲವೊಂದು ಅವರು ಮನಸ್ಸಿನಲ್ಲಿ ಇಲ್ಲ, ಇದು ಮಾಡಿ ಅಂದರೆ ಜನರ ಇದು ಶಾಸಕರಿಗೆ ವಿರೋಧ ಮಾಡಬೇಕು ಅಂದ್ರೆ ಮತ್ತೆ ಅವ್ರದ್ದು ಬೆಳವಣಿಗೆ ಆಗ್ತದೆ, ಮತ್ತೆ ಡೆವಲಪ್ಮೆಂಟ್ ಆಗ್ತಾರೆ, ಮತ್ತು ಮುಂದೆ ಚುನಾವಣೆ ನಡೆಸಿ ಬರ್ತಾರೆ. ಇಂಥ ಒಂದು ವಿಚಾರ ಇದ್ದವರು ಅಂಥವ್ರು ಏನದ ಕೂಡಿಕೊಂಡು ಏನದ ಇದಕ್ಕೆ ಒಂದಿಬ್ಬರು, ಭಾಳ ಮಂದಿ ಇಲ್ಲ, ಒಂದಿಬ್ಬರು ವಿರೋಧ ಮಾಡ್ತಾ ಇದ್ದಾರೆ. ಫೇಸ್ಬುಕ್ಕಲ್ಲಿ ಹಾಕೋದು, ಯೂಟ್ಯೂಬ್ನಲ್ಲಿ ಹಾಕೋದು, ಪೇಪರ್ದಲ್ಲಿ ಕೊಡೋದು, ಸುಳ್ಳು ಸುದ್ದಿ. ಮತ್ತು ಖರ್ಗೆ ಸಾವ್ರು ಬಂದೇನದ ಅಲ್ಲಿ ವಿಧಾನಸಭಾ ಜಾಗ ಕಟ್ಟಡ ಅನ್ನೋದು ಮೊದಲೇ ಇದು ಮಾಡಿಲ್ಲ ಅವ್ರು ಹೊಸ ತಾಲೂಕಾಗಿ ಘೋಷಣೆ ಮಾಡಿದ್ದ ಬಂದಾರ, ಈ ಜಾಗಕ್ಕೆ ಮಾಡಿಲ್ಲ. ಈ ಜಾಗ ಏನದ ಮತ್ತು ಅವರೇ ಬಂದು ಬಿಟ್ಟು ಮಾಡೋರು ಅವ್ರು ಮುಂದೆ ಈ ಜಾಗ ಖರ್ಗೆ ಸಾವ್ರು ಇಂಥ ಸುಳ್ಳು ಸುದ್ದಿ ಹಬ್ಸೋರಿದ್ದಾರೆ. ಆ ಕಾರಣದಿಂದ ನಾವು ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ಮೂಲಕ ಎಲ್ಲ ಜನರಿಗೆ ಈ ವಿಷಯ ತಿಳಿದೆ ಅಂತೇಳಿ ಇವತ್ತಿನ ಎಲ್ಲಿ ಸರ್ ಜಾಗದಲ್ಲಿ ಯಡ್ರಾಮಿ ತಾಲೂಕು ಮಾಡೋರು ಯಾರು ಅಂತ ಸರ್ ಕೇಳಿ ಏನು ಯೂಟ್ಯೂಬ್ ಹಾಕ್ತಾರೆ. ಇಲ್ಲ ಅಲ್ಲಿ ಅದೇ ಊರ್ದವ್ರ ಅಥವಾ ಅಕ್ಕಪಕ್ಕ ಊರ್ದವ್ರ ಸಹಿಸ್ಲಾರ್ದವರು ಶಾಸಕರಿಬ್ಬರು ಸಹಿಸದೇ ಇರ್ತಾರೆ ಅಂಥವ್ರೆ ಜನ. ಅದಕ್ಕೆ ನಾವು ಪತ್ರಿಕಾಗೋಷ್ಠಿ ತಿಳಿಸಿ ಎಲ್ಲ ಜನರಿಗೆ ಇದು ವಿಷಯ ತಿಳಿದ ಅಂತೇಳಿ ಇವತ್ತಿನ ಪತ್ರಿಕಾಗೋಷ್ಠಿ. ಇಲ್ಲ ಮೊದಲು ಯಾವುದಾದ್ರು ಪರ್ಟಿಕ್ಯುಲರ್ ಘೋಷಣೆ ಆಗಿತ್ತೇನ್ರಿ? ಮೊದಲು ಆಗಿಲ್ಲ, ಇದೇ ಫಸ್ಟ್ ಟೈಮ್ ಮಾಡಿದ್ದು. ಸೊ ಈಗೆಲ್ಲ ಊರ್ದವರು ಒಪ್ಪಿಗೆ ಆಗಿದೆ. ನಮ್ಮ ಯಡ್ರಾಮಿ ತಾಲೂಕಿನಲ್ಲಿ ಅರಳುಗುಂಡಿಗಿ, ವಿಜೇರಿ, ಯಡ್ರಾಮಿ 3 ಹೋಬಳಿಗಳು ಬರ್ತವೆ. ಆ 3 ಹೋಬಳಿ ಜನ ಎಲ್ಲ ಕೂಡಿಕೊಂಡು ಒಕ್ಕಲಿನದ ಇದಕ್ಕೆಲ್ಲದ ಸಾಬರ ಮೇಲೆ ಒತ್ತಡ ಹಾಕಿ ಅವರಿಗೆ ರೊಕ್ಕ ಏನು ಹೆಚ್ಚಾಗ್ಯಾವ. ನಾವು ನೋಡಿ ಸರ್ ಇದು ಎಂಥ ಕೆಲಸ ಮಾಡಿರಿ ಅಂತಂದಾಗ ಅವ್ರು ಸ್ವಂತ ಖರೀದಿ ಮಾಡಿ ಅನ್ನೋದು ಇವತ್ತು ಸರ್ಕಾರಕ್ಕೆ ಒಪ್ಪಿಸ್ತಾರೆ. ಈಗ ಅವ್ರು ಯಾವ ಜಾಗದಾಗ ಹೇಳತ್ತಾರ ನಿಮ್ಮ ವಿರೋಧ, ಈ ಜಾಗ ವಿರೋಧ ಸರ್ಕಾರಿ ಜಮೀನು ಇದೆ, UKP ಜಾಗ ಎಲ್ಲರೇ ಮಾಡಿರಿ, ಇಲ್ಲಿ ಬೇಡ, ಅಲ್ಲಿ ಬೇಡ, ಎಲ್ಲರೇ ಮಾಡಿರಿ. ಈ ಸರ್ಕಾರಿ ಜಮೀನದ ಕೆಲವೊಬ್ಬರು ರೈತರೆಲ್ಲ ಕಬ್ಜಾ ಮಾಡಿ ಬಿಡ್ತಾರೆ. ಅವ್ರು ಎಲ್ಲಿ ಬಿಡ್ತಾರೆ? 50-60 ವರ್ಷದಿಂದ ಅವರು ವ್ಯವಸಾಯ ಮಾಡ್ಯಾಕತ್ತಾರೆ. ಯಾರು ಬಿಡ್ತಾರೆ? ಯಾರೂ ಬಿಡೋಂಗಿಲ್ಲ. ಇಲ್ಲ, ಅವ್ರ ವಾದ ಏನಂತಂದರೆ UKPಯಲ್ಲಿ ಜಾಗ ಇದೆ, UKP ಜಾಗದಲ್ಲಿ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ತಾಂತ್ರಿಕವಾಗಿ UKP ಜಾಗನ ಕಂದಾಯ ಇಲಾಖೆ ಕೊಡೋಕೆ ಬರೋದಿಲ್ಲ, ಅದು ಜಲಾನಯನ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಜಾಗ. ಈಗ ಶಾಸಕ ಖರೀದಿ ಮಾಡಿರ್ತಕ್ಕಂಥ ಏನು ಜಾಗ ಇದೆಯಲ್ಲ, ಅದು ಹೈಟ್ ಪ್ರದೇಶದಲ್ಲಿದೆ, ಅದು ಗುಡ್ಡದಲ್ಲಿದೆ. ಅಲ್ಲಿ ಪ್ರಜಾಸೌಧ ಆಗಿತ್ತಂದರೆ ಯಡ್ರಾಮಿ ಸೌಂದರ್ಯೀಕರಣಕ್ಕೆ ಮತ್ತು ಬೆಳವಣಿಗೆ ದೃಷ್ಟಿಯಿಂದ ಮತ್ತು ಜನರ ದೃಷ್ಟಿಯಿಂದ ಒಳ್ಳೆಯ ಸಹಕಾರಿ ಆಗ್ತದೆ. ಆ ದೃಷ್ಟಿಯಿಂದ ಅವರು ಖರೀದಿ ಮಾಡಿ, ಅವ್ರ ತಾಯಿಯವರ ಹೆಸರ ಮೇಲೆ ಖರೀದಿ ಮಾಡಿ ಸರ್ಕಾರಕ್ಕೆ ದಾನಪತ್ರ ಬರೆದು ಕೊಡಲಿಕ್ಕೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇನ್ನು ಕೆಲವರು ಏನಂತಂದರೆ ಪ್ರತಿಯೊಂದು ಅಭಿವೃದ್ಧಿ ವಿಷಯದಲ್ಲಿ ಅಡ್ಡಪಡಿಸ್ತಕ್ಕಂಥದ್ದು, ಟೀಕೆ ಟಿಪ್ಪಣಿ ಮಾಡ್ತಕ್ಕಂಥದ್ದು,
ಭಾಳ ಕೆಟ್ಟದಾಗಿ ಮಾತನಾಡ್ತಕ್ಕಂಥ ಪ್ರವೃತ್ತಿಯನ್ನು ಮಾಡ್ತಾ ಇದ್ದಾರೆ. ಶಾಸಕರ ಅಭಿವೃದ್ಧಿಯನ್ನು ಸಹಿಸದೇ ಇರತಕ್ಕಂಥ ಕುತಂತ್ರಿಗಳೇನಾದ್ರೆ ಇಂಥ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾದಂಥ ಅಭಿಪ್ರಾಯ ನಮ್ಮದು. ಯಾಕಂದರೆ ಜೇವರಿಗೆಯಲ್ಲಿ ಅವ್ರ ಜಮೀನನ್ನು ಖರೀದಿ ಮಾಡಿ ತಾಯಿ ಮಕ್ಕಳ ಆಸ್ಪತ್ರೆ ಕಟ್ಟಿದ್ದಾರೆ. ಅಲ್ಲಿ ಶಾಸಕರ ಸಂಬಂಧಿಕರು ಕಾಂಗ್ರೆಸ್ ಖಾತೆ ಅಷ್ಟೇ ಹೋಗ್ತಾರೆ. ಅಲ್ಲಿ ಆಸ್ಪತ್ರೆ ಅಂದಮೇಲೆ ಎಲ್ಲ ಜನರು ಹೋಗಿ ಅಲ್ಲಿ ಆಸ್ಪತ್ರೆ ಚಿಕಿತ್ಸೆ ಪಡಿತಾರೆ. ಸುಮಾರು 1 ಕೋಟಿ ರೂಪಾಯಿ ವ್ಯವಸ್ಥೆಯಲ್ಲಿ ಅಲ್ಲಿ ಕಲ್ಯಾಣ ಮಂಟಪ ಕಟ್ಟಿದ್ದಾರೆ. ಪ್ರತಿ ವರ್ಷ ನೂರಾರು ಅಲ್ಲಿ ಲಗ್ನಗಳಾಗ್ತಾಯಿದೆ. 1 ಪೈಸೆ ಕಾಸ್ಟ್ ಮಾಡೋದಿಲ್ಲ ಅವರು, ಎಲ್ಲ ಫ್ರೀ ಆಗಿದೆ ಅಲ್ಲಿ. ಅಂದರೆ ಆ ಕಲ್ಯಾಣ ಮಂಟಪ ಕಟ್ಟುವಾಗೂ ಸಹಿತ ಕೆಲವರು ವಿರೋಧ ಮಾಡಿದರು. ಯಾರು ವಿರೋಧ ಮಾಡಿದ್ದಾರೆ ಅವರೇ ತಮ್ಮ ಮಕ್ಕಳಿಗೆ ಲಗ್ನ ಮಾಡ್ತಾ ಇದ್ದಾರೆ. ಸೊ ಇಂಥ ಒಂದು ಪರಿಸ್ಥಿತಿ ಅಂದರೆ ಒಟ್ಟಾರೆ ಅಂದರೆ ಜೇವರ್ಗಿ ಅಡ್ರಾಮಿ ಒಳಗೆ ಡೆಲಿವರಿ ಆಗಲಿಲ್ಲ ಅಂದ್ರೆ ಶಾಸಕರ ಕಾರಣ ಅನ್ನೋದು ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ ಜನ. ಅದು ಆಗ್ಬಾರ್ದು ಅಂತೇಳಿ ವಿರೋಧ ಮಾಡಿ ಅಭಿವೃದ್ಧಿ ದೃಷ್ಟಿಯಿಂದ ಒಳ್ಳೆಯ ಸಲಹೆ ಕೊಡಿ, ಸಹಕಾರ ಕೊಡಿ, ಒಳ್ಳೆಯ ಸೂಚನೆಗಳು ಕೊಡಿ. ತಪ್ಪಾದರೆ ತಿದ್ದುಕೊಳ್ತಾರೆ, ಕೆಲಸ ಮಾಡಲಿಕ್ಕೆ ತಯಾರಿದ್ದಾರೆ. ಹಾಗಾಗಿ ಮೊಸರಲ್ಲಿ ಕಲ್ಲು ಹುಡ್ತಕ್ಕಂಥ ಕೆಲಸ ಯಾರೂ ಮಾಡಬಾರ್ದು. ಅಭಿವೃದ್ಧಿ ವಿಷಯ ಬಂದಾಗ ಎಲ್ಲರೂ ಕೈ ಜೋಡಿಸ್ಬೇಕಂತಕ್ಕಂಥ ಮನವಿಯನ್ನು ಮಾಡ್ತಾರೆ.